ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಬ್ಯೂಟಿಫುಲ್ ಎಂಗೇಜ್ಮೆಂಟ್ ಆ್ಯಂಡ್ ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು. ಅದೇ ಥರ ಬಾಲಿಗೆ ಹನಿಮೂನ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿರೋದು. ಆ್ಯಂಡ್ ಇಲ್ಲಿ ತನಕ ಏನಿದೆಯಲ್ಲ ಎಲ್ಲ ಚೆನ್ನಾಗಿತ್ತು. ಬಟ್ ಆಫ್ಟರ್ ಸಮ್ ವೀಕ್ ಆದಮೇಲೆ ಏನಾಯಿತು ಅಂದರೆ ಹುಡುಗ ಏನಿದ್ದಾನಲ್ಲ ಮದುವೆ ಗಂಡು ಅವ್ನು 300 ಅಡಿ ಫೀಟಿಂದ ಕೆಳಗಡೆ ಬಿಟ್ಬಿಟ್ಟು ಸತ್ತೋಗಿರೋದು. ಬಟ್ ಇದೇನಿದೆಲ್ಲ ಫಸ್ಟ್ ಎಲ್ಲರೂ ಆಕ್ಸಿಡೆಂಟ್ ಅಂತ ಅಂದ್ಕೊಂಡಿದ್ರು. ಬಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಗಿದ್ದು ಇಟ್ ಈಸ್ ನಾಟ್ ಆಕ್ಸಿಡೆಂಟ್, ಇಟ್ಸ್ ಪ್ರಿಪ್ಲ್ಯಾನ್ಡ್ ಮರ್ಡರ್ ಅಂತ. हकलाता था इसीलिए मार डाला. 18 जून को बच भी जाता. सिया ने केतन को बताई. ಕೇತನ್ ಅಗರ್ವಾಲ್ ಏನಿದ್ದಾನಲ್ಲ 26 ವರ್ಷದ ಹುಡುಗ, ಒಂದು ಬಿಸ್ನೆಸ್ ಮ್ಯಾನ್ ಪುಣೆಯಿಂದ. ಆ್ಯಂಡ್ ಅವ್ನು ಏನಿದ್ದಾನಲ್ಲ ಅವ್ರ ಫ್ಯಾಮಿಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದ ಅವನು ರಿಯಲ್ ಎಸ್ಟೇಟ್ ಕಂಪ್ನಿಯಲ್ಲಿ. ಆ್ಯಂಡ್ ಅದೇ ಥರ ಅವ್ನಿಗೇನಂದರೆ ಟ್ರೆಕ್ಕಿಂಗ್ ಮತ್ತು ಅಡ್ವೆಂಚರ್ ಅಂದರೆ ತುಂಬ ಇಷ್ಟ ಆಗಿತ್ತು. ಅವ್ರ ಫ್ರೆಂಡ್ ಏನು ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಅವ್ನ ಬಗ್ಗೆ ಅವ್ನು ತುಂಬ ಎಂಜಾಯ್ ಮಾಡ್ತಾನೆ, ಚೇರ್ಫುಲ್ ಆಗಿದ್ದ ಅಂತ. ಬಟ್ ಇದೇ ಟ್ರೆಕ್ಕಿಂಗ್ ಏನು ಅವನ ಆಸೆ ಇತ್ತಲ್ಲ, ಅದೇ ಪ್ರೀತಿ ಏನಿದೆ ಅದನ್ನ ಫುಲ್ ಅವ್ನು ಸೌತ್ ತನಕ ತೊಗೊಂಡೋಯ್ತಾ. ಆ್ಯಂಡ್ ಸೇಗೋಯಲ್ಲಿ ಏನಿದಲ್ಲ ಅವಳು ಕೂಡ ಸುಮ್ಮನೆ ಸೇಗೋಯಲ್ಲಿ ಏನಿದಲ್ಲ ವೆಲ್ತಿ ಫ್ಯಾಮಿಲಿಯಿಂದ ಬಂದಿರೋದು ಅವಳು ಕೂಡ. ಆ್ಯಂಡ್ ಅದೇ ಥರ ಅವಳು ಏನಿದಲ್ಲ ಕೇತನ್ಕಿಂತ ಮಚ್ ಯಂಗರ್ ಆಗಿದ್ದಾಳೆ. ಆ್ಯಂಡ್ ಅದೇ ಥರ ಏನಿದಲ್ಲ ಅವರಿಬ್ಬರು ಎರಡು ಫ್ಯಾಮಿಲಿ ಯಾವ ಥರ ಮೀಟ್ ಆಯಿತು ಅಂತೆ, ಜಸ್ಟ್ ಒಂದು ಕಾಂಟ್ಯಾಕ್ಟಿಂದ ಇವೆರಡು ಫ್ಯಾಮಿಲಿ ಮೀಟ್ ಆಗಿದ್ದು. ಆಫ್ಟರ್ ಸೆವರಲ್ ಮೀಟಿಂಗ್ ಆದಮೇಲೆ ಏನಾಯಿತು ಅಂತ ಇಬ್ಬರು ಡಿಸೈಡ್ ಮಾಡಿರೋದು ಅರೇಂಜ್ ಮ್ಯಾರೇಜ್ ಮಾಡಬೇಕು ಅಂತ. ಆ್ಯಂಡ್ ಅದೇ ಥರ ಮುಂದೆ ಹೋಗ್ತಾ ಅವಳು ಫಸ್ಟೇ ಪೇರೆಂಟ್ಸ್ಗೆ ಹೇಳಿದ್ಲು. ಆ್ಯಂಡ್ ಅದು ಇದು ಅಂತ ಇನ್ವೆಸ್ಟಿಗೇಷನಲ್ಲಿ ಬಂತು. ಬಟ್ ಇನ್ ಫೆಬ್ರವರಿ 2026 ಅವರಿಬ್ರಿಗೂ ಎಂಗೇಜ್ ಆದರು. ಆ್ಯಂಡ್ ಅದೇ ಥರ ಏನಿದೆಯಲ್ಲ ನವಂಬರ್ಗೆ ಫಿಕ್ಸ್ ಮಾಡ್ಕೊಂಡಿದ್ರು ಅವ್ರ ಮದುವೆನ. ಆ್ಯಂಡ್ ಅದೇ ಥರ ಏನಪ್ಪ ಅಂದರೆ ಫುಲ್ ಲಕ್ಸುರಿ ಆಗಿರುವಂಥ 17 ಕೋಟಿ ಬಾಳುವಂಥ ಒಂದು ರಾಜಸ್ಥಾನಲ್ಲಿ ಪ್ಯಾಲೇಸ್ನ ಬುಕ್ ಮಾಡಿದರು. ಆ್ಯಂಡ್ ಗೆಸ್ಟ್ಗಳು ಕೂಡ ಪ್ಲೇನ್ ಆ್ಯಂಡ್ ಏರ್ಕ್ರಾಫ್ಟ್ ಏನಿದೆಯಲ್ಲ ಅದನ್ನು ಕೂಡ ಎಲ್ಲ ಬುಕ್ ಮಾಡಿದರು. ಆ್ಯಂಡ್ ಬಟ್ ಆಫ್ಟರ್ ಇದೇನಿದೆಯಲ್ಲ ಒಂದು ಸುಮಾರು ಫೆರಿ ಟೈಲ್ ಕತೆ ಥರ ಅನಿಸ್ತಾಯಿತ್ತು ಅವ್ರದ್ದು ಎಂಗೇಜ್ಮೆಂಟ್ ಅದೆಲ್ಲ ನೋಡಿದ್ರೆ. ಬಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಬಂದ ಮೇಲೆ ಗೊತ್ತಾಗಿದ್ದು. ಬಟ್ ಇದ್ರ ಬಿಹೈಂಡ್ ದ ಸೀನ್ ಕೂಡ ಇನ್ನೂ ಡಿಫ್ರೆಂಟ್ ಆಗಿದೆ ಅಂತ. ಮಂತ್ ಬಿಫೋರ್ ಎಂಗೇಜ್ಮೆಂಟ್ ಶ್ರೇಯಾ ಏನಿದಲ್ಲ ಅವಳು ಚೇತನ್ ಚೌಧರಿ ಜೊತೆ ಮೀಟ್ ಆಗಿರೋದು ಎಲ್ಲಿ ಅಂದರೆ ದಿವಾಲಿ ಇವೆಂಟಲ್ಲಿ. ಆ್ಯಂಡ್ ಅದೇ ಥರ ಏನಿದೆಯಲ್ಲ ಅವ್ರು ಬಿಫೋರ್ ಎಂಗೇಜ್ಮೆಂಟಲ್ಲಿ ಇಬ್ಬರು ಕೂಡ ಕ್ಲೋಸ್ ಆದರು. ಆ್ಯಂಡ್ ಕ್ಲೋಸ್ ಆಗಿ ಏನಿದೆಯಲ್ಲ ಅವ್ರು ಜಸ್ಟ್ ಫ್ರೆಂಡ್ಶಿಪ್ ಇರೋದು ರೊಮ್ಯಾಂಟಿಕ್ ಆಗಿ ರಿಲೇಷನ್ಶಿಪ್ ಆಗಿ ಕನ್ವರ್ಟ್ ಆಯಿತು. ಆ್ಯಂಡ್ ಬರ್ತಾ ಏನಿದೆಯಲ್ಲ ಅದು ಅವರಿಬ್ಬರು ಅವಳದು ಎಂಗೇಜ್ಮೆಂಟ್ ಆದರೂ ಕೂಡ ಚೇತನ್ ಚೌಧರಿ ಆ್ಯಂಡ್ ಶ್ರೇಯಾ ಏನಿದಾರಲ್ಲ ಇಬ್ಬರು ಕಾಂಟ್ಯಾಕ್ಟಲ್ಲಿದ್ದರು. ಆ್ಯಂಡ್ ಇದೇನಿದೆಯಲ್ಲ ಪೊಲೀಸವ್ರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಆ್ಯಂಡ್ ಈವನ್ ಅವರಿಬ್ಬರು ಗೊತ್ತಾಗಿರೋದೇನಪ್ಪ ಅಂದರೆ ಪೊಲೀಸ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಕಾಲ್ ರೆಕಾರ್ಡ್ಸ್ನ ತೆಗೆದ್ಮೇಲೆ ಈವನ್ ಅವ್ರು ಏನಿದ್ರಲ್ಲ ಎಂಗೇಜ್ಮೆಂಟ್ ಆದಮೇಲೆ ಕೂಡ ಡೈಲಿ ದಿನನಿತ್ಯ ಮಾತಾಡ್ತಿದ್ರು ಅಂತ. ಫಸ್ಟ್ ಮಿಸ್ಟ್ರಿ ಥಿಂಗ್ ನಡೆದಿದ್ದು ಇವಾಗಲೇ. ನಾನು ಆವಾಗಲೇ ಹೇಳ್ದಂಗೆ ಅವರಿಬ್ಬರು ಹನಿಮೂನ್ ಏನಿದ್ದೀರ ಬಾಲಿಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರು ಅಂತ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಆ್ಯಂಡ್ ಎರಡು ಕಡೆ ಫ್ಯಾಮಿಲಿ ಏನಿದ್ದಾರೆ ಎಲ್ಲ ಮುಂಬೈ ಏರ್ಪೋರ್ಟ್ ಅಲ್ಲಿಗೆಲ್ಲ ತಲುಪಿದ್ರು. ಬಟ್ ಏನು ಮಿಸ್ಟ್ರೀಸ್ ಥಿಂಗ್ ಅಂದರೆ ಕೇತನ್ ಪಾಸ್ಪೋರ್ಟ್ ಏನಿದೆಯಲ್ಲ ಅದು ಮಿಸ್ಸಿಂಗ್ ಆಗಿತ್ತು. 4 लोग एक साथ जा रहे थे, सिर्फ केतन का ही पासपोर्ट चोरी हो गया. ಆ್ಯಂಡ್ ಅದೇ ಥರ ನೋಡಿದಾಗ ಏನಿದೆಯಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಗೊತ್ತಾಗಿದ್ದು ಅಂದರೆ ಅವಳು ಏನಿದ್ದಾಳಲ್ಲ ಶ್ರೇಯಾ ಪಾಸ್ಪೋರ್ಟ್ ಏನಿದೆಯಲ್ಲ ಎಲ್ಲ ಟರ್ನ್ ಹಾಕ್ಬಿಟ್ಟು ಫುಲ್ ಪೀಸಸ್ ಮಾಡಿಬಿಟ್ಟು ವಾಶ್ರೂಮಲ್ಲಿ ಏನಿದೆಲ್ಲ ಫ್ಲಶ್ ಮಾಡಿಬಿಟ್ಟು ಹಾಕಿರೋದು ಹೋಟೆಲಲ್ಲಿ. ಬಿಕಾಸ್ ಅದರಿಂದ ಏನಪ್ಪ ಅಂದರೆ ಹನಿಮೂನ್ ಕ್ಯಾನ್ಸಲ್ ಆಗಬೇಕು. ಬಿಕಾಸ್ ಅಲ್ಲಿಗೆ ಹೋದರೆ ಅವ್ರನ್ನ ಸಾಯಿಸೋಕ್ಕಾಗಲ್ಲ ಅಂತ. ಆ್ಯಂಡ್ ಇದೇನಿದೆಯಲ್ಲ ಇನ್ನೂ ಕೋರ್ಟಲ್ಲಿ ಪ್ರೂವ್ ಆಗಿಲ್ಲ, ಜಸ್ಟ್ ಇನ್ವೆಸ್ಟಿಗೇಷನಲ್ಲಿ ಬಂದಿರೋದು. ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ನಮ್ಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅವ್ರದ್ದು ಫಸ್ಟ್ ಅಟೆಂಪ್ಟ್ ಏನಿದೆಯಲ್ಲ ಫೇಲ್ ಆಗಿದೆ ಅಂತ. ಬಟ್ ಯಾವಾಗ ಅಂದರೆ June 14 ಏನಪ್ಪ ಅಂದರೆ ಶ್ರೇಯಾ ಮತ್ತು ಚೇತನ್ ಇಬ್ಬರು ಕೂಡ ಕೇತನ್ನ ಕರ್ಕೊಂಡೋಗ್ಬಿಟ್ಟು ಲಾಹೋರ್ ಫೋರ್ಟಲ್ಲಿ ತಳ್ಳಿದ್ರು. ಬಟ್ ಬೈ ಮಿಸ್ ಆಗಿ ಅವನು ಸರ್ವೈವ್ ಆಗಿದ್ದ. ಯಾವ ಥರ ಅಂದರೆ ಬುಷಸ್ ಆ್ಯಂಡ್ ಟ್ರೀನ ಹಿಡ್ಕೊಂಡು. ಆ್ಯಂಡ್ ಅದೇನಿದೆಯಲ್ಲ ಅವಾಗ ಬಂದಮೇಲೆ ಮೇಲ್ಗಡೆ ಅವಳು ಯಾವ ಥರ ಅಂದರೆ ಡಿಸ್ಟ್ರ್ಯಾಕ್ಟ್ ಮಾಡಿದ್ಲು ಅಂದರೆ ಸ್ನೇಕ್ ಇದೆ ಅಂತ ಡಿಸ್ಟ್ರ್ಯಾಕ್ಟ್ ಮಾಡಿಬಿಟ್ಟು ಮಾಡಿಬಿಟ್ಟು ಯಾಕಂದರೆ ನೆಕ್ಸ್ಟ್ ಹೋದಾಗ ಡೌಟ್ ಬರಬಾರ್ದು ಅಂತ ಡಿಸ್ಟ್ರ್ಯಾಕ್ಟ್ ಮಾಡಿರೋದು. ಕೇತನ್ ಏನಿದ್ದಾನಲ್ಲ ಅವನು ಲೈಫಲ್ಲಿ ಕೂಡ ಇಮ್ಯಾಜಿನ್ ಮಾಡಿರಲ್ಲ ಏನಪ್ಪ ಅಂದರೆ ಅವನು ಕ್ಲೋಸ್ ಆಗಿರೋ ವ್ಯಕ್ತಿ ಏನಿದೆಯಲ್ಲ ಅವ್ನು ಸಾವು ಕಾರಣ ಆಗ್ತಾರೆ ಅಂತ. ಯಾವ ಥರ 4 days ಲೇಟರ್ June 18 ಕೇತನ್ ಬರ್ತ್ಡೇ. ಆ ದಿನ ಏನಿದೆಯಲ್ಲ ಶ್ರೇಯಾ ಮತ್ತು ಅವಳಿಗೆ ಫೋರ್ಸ್ ಮಾಡಿದ್ಲು ಬಿಕಾಸ್ ಟ್ರೆಕ್ಕಿಂಗ್ ಹೋಗಬೇಕು ಅಂತ. ಆ ದಿನ ಏನಿದೆಯಲ್ಲ ಚೇತನ್ ಕೂಡ ಏನಿದಲ್ಲ ಅವನು ಸಪ್ರೇಟಾಗಿ ಟ್ರಾವೆಲ್ ಮಾಡಿಬಿಟ್ಟು ಅದೇ ಸೇಮ್ ಪ್ಲೇಸ್ಗೆ ಬಂದಿದ್ದ. कान में हेडफोन था उसका, तो उसको हमने उसका आवाज़ दिया, यहाँ पे रुकवाया था. ಕೇತನ್ ಏನಿದ್ದಾನಲ್ಲ ಎಲ್ಲಿಂದ ಬಿದ್ದು ತಳ್ಳಿರೋದಂದರೆ ಅವನ ಜಾರ್ಜಿಂದ ಅದೇನಿದೆಯಲ್ಲ 300 to 400 ಫೀಟಲ್ಲಿದೆ. ಅದು ಅಲ್ಲಿಂದ ಬಿದ್ದರೆ ಆನ್ ಸ್ಪಾಟ್ ಡೆತ್ ಅಂತೂ ಕನ್ಫರ್ಮ್. ಬಟ್ ಶ್ರೇಯಾ ಏನು ಹೇಳಿದಾಳೆ ಅಂದರೆ ಮನೇಲಿ ಬಂದುಬಿಟ್ಟು ಅವಳು ಇದೇನಿದೆಯಲ್ಲ ಜಸ್ಟ್ ಅವನು ಫೋಟೋ ತೊಗೋಬೇಕಾದ್ರೆ ಏನಿದೆಯಲ್ಲ ಸೆಲ್ಫೀಸ್ ತೊಗೋಬೇಕಾದ್ರೆ ಬೈ ಮಿಸ್ ಆಗಿ ಫೋಟೋಗ್ರಫಿಯಿಂದ ಕೆಳಗಡೆ ಜಾರು ಬಿದ್ದಿರೋದು ಅಂತ. ಬಟ್ ಇದೇನಿದೆಯಲ್ಲ ಜಸ್ಟ್ ಅವಳು ಶಾಂತಿ ಮಾಡ್ತಾರೆ ಅಂತ ಏನಿರುತ್ತಲ್ಲ ಅದೆಲ್ಲ ಬಂದುಬಿಟ್ಟು ಆ ಟೈಮಲ್ಲಿ ಏನಿದೆ ಶ್ರೇಯಾ ಫ್ಯಾಮಿಲಿ 1% ಕೂಡ ಅದಕ್ಕೆ ಅಟೆಂಡ್ ಆಗಿರಲಿಲ್ಲ.
ಅವಾಗಲೇ ಅವ್ರ ಅಕ್ಕಂಗೆ ಡೌಟ್ ಬಂದು ಏನಿದೆಯಲ್ಲ ಅವಳಿಗೆ ಕ್ವಶನ್ ಮಾಡಿದಾಗ ಏನಿದೆಯಲ್ಲ ಸಿಯಾ ಏನೇನೋ ಬೇರೆ ಬೇರೆ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಅಕ್ಕಂಗೆ ಡೌಟ್ ಬಂದೇನಿದೆಯಲ್ಲ ಇದು ಪೊಲೀಸ್ ಹತ್ರ ಹೋಗ್ಬೇಕಾಗಿರೋದು ಕೇಸ್ ಆಯ್ತಿದ್ದು. ಫಸ್ಟಿಗೆ ಏನಿದೆಯಲ್ಲ ಸುಮಾರು ಥಿಂಗ್ಸ್ ಏನಿದೆಯಲ್ಲ ಎರಡಕ್ಕೊಂದಕ್ಕೊಂದು ಮ್ಯಾಚ್ ಆಗಿಲ್ಲ. ಬಿಕಾಸ್ ಕೇತನ್ ಏನಿದೆಯಲ್ಲ ನಾವು ಟ್ರಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಆ್ಯಂಡ್ ಬಿಕಾಸ್ अचानक से होना बहुत ज़्यादा प्रोबेबल नहीं है, खासकर वो लड़का जो है वो ट्रैकिंग करता था, काफ़ी ट्रैकिंग की थी उसने. ನಾನು ಅವಾಗಲೇ ಹೇಳ್ದಂಗೆ ಅವ್ನು ಟ್ರಕ್ಕಿಂಗ್ ಅಂದರೆ ಎಷ್ಟು ಇಷ್ಟ ಅಂತ. ಬಟ್ ಇದೇನಿದೆಯಲ್ಲ ಸಿಯಾ ಕೂಡ ನೋಡ್ಬೋದು ನೀವು, ಅವಳು ಇನ್ಸ್ಟಾಗ್ರಾಮ್ ಸ್ಟೋರಿಲೇ ಹಾಕಿದ್ಲು ಈ ಥರ ನಾನು ಮಿಸ್ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ. ಬಟ್ ಇದೇನಿದೆಯಲ್ಲ ಬರ್ತಾ ಏನಾಯ್ತು ಅಂತೆ CCTV ಚೆಕ್ ಮಾಡಿ ಆ್ಯಂಡ್ चेतन जो है मोबाइल फोन में सिया को दिखा रहा है कि ये देखो ये वो पहाड़ वाली जगह, यहाँ ले जाकर उसे धक्का मारना है. ಫೋನ್ ರೆಕಾರ್ಡ್ ಎಲ್ಲ ಏನಿದೆಯಲ್ಲ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಎಲ್ಲ ಗೊತ್ತಾಗಿದ್ದು ಇದೊಂದು. ಪೊಲೀಸ್ಗೆ ಎವಿಡೆನ್ಸ್ ಎಲ್ಲಿಂದ ಸಿಗಕ್ಕೆ ಸ್ಟಾರ್ಟ್ ಆಗಿದ್ದು ಅಂದರೆ ಅವರಿಬ್ಬರು ಫೋನ್ ಕಾಲ್ ಎಕ್ಸ್ಚೇಂಜಿಂದ ಆ್ಯಂಡ್ ಕಮ್ಯುನಿಕೇಷನ್ ಏನು ಮಾಡಿದ್ರು ಅದರಿಂದ ಆ್ಯಂಡ್ ಅದೇ ಥರ CCTV ಫುಟೇಜ್ बकायदा वो बहुत खुश नजर आ रही है, उसके चेहरे पर स्माइल देखिए, देखिए ಆ್ಯಂಡ್ ಅದೇನು ಡಿಲೀಟೆಡ್ ಚಾಟ್ ಆಗಿರುತ್ತಲ್ಲ ಫಾರೆನ್ಸಿಕ್ ಲ್ಯಾಬ್ ಅವ್ರು ಏನಿದಾರಲ್ಲ ಅದನ್ನೆಲ್ಲ ನಾವು ರಿಕವರ್ ಮಾಡ್ಕೋಬೋದು ಅಂತ ಎಲ್ಲ ಹೇಳಿ ಮಾಡಿದ್ಕೆ ಅಲ್ಲಿಂದ ಏನಿದೆಯಲ್ಲ ಅವ್ರಿಗೆ ಎವಿಡೆನ್ಸ್ ಒಂದೊಂದಾಗಿ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಪೊಲೀಸ್ ಏನಿದಾರ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಇಬ್ಬರನ್ನು ಅರೆಸ್ಟ್ ಮಾಡಿಬಿಟ್ಟು ಏನಪ್ಪ ಅಂದರೆ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಬಿಕಾಸ್ ಇನ್ನೂ ಏನಿದೆಯಲ್ಲ ಕೋರ್ಟಿಂದ ತೀರ್ಮಾನ ಆಗಿಲ್ಲ ಯಾರು ಏನು ಅಂತ. ಬಿಕಾಸ್ ಅಲ್ಲಿ ತನಕ ಏನಿದ್ದಾರೆ ಇಬ್ಬರನ್ನು ಇಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಫುಲ್ ಇವೆರಡು ಕಡೆಯಿಂದ ಫುಲ್ ಏನಪ್ಪ ಅಂದರೆ ಫುಲ್ ಫ್ಯಾಮಿಲಿ ಫುಲ್ ವೆಲ್ತಿಯಾಗಿ ಆ್ಯಂಡ್ ಅದ್ರ ಹತ್ರ ಫೈನಾನ್ಷಿಯಲಿ ಜಾಸ್ತಿ ಇರೋದ್ರಿಂದ ಕೇಸ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ಪೊಲೀಸ್ ಅಂದ್ಕೊಂಡಿರೋದು ಏನಪ್ಪ ಅಂದರೆ ಚೇತನ್ ಆ್ಯಂಡ್ ಸಿಯಾ ಬಗ್ಗೆ ಇದೇನಿದಿಲ್ಲ ಡೈರೆಕ್ಟ್ ಜುಲೈ 18 ಡಿಸೈಡ್ ಆಗಿದ್ದಲ್ಲ, ಇದೇನಿದೆ ಪ್ಲ್ಯಾಂಡ್ ವೀಕ್ ಆಗಿರ್ಬೋದು ದಿನಗಳಿಂದ ಪ್ಲ್ಯಾನ್ ಮಾಡಿರೋದು. ಏನಪ್ಪ ಅಂದರೆ ಮೇ 31 ಅವರಿಬ್ಬರು ಫಸ್ಟೇ ಟ್ರೈ ಮಾಡಿದರು. ಬಟ್ ಏನಿದೆಯಲ್ಲ ಅವಾಗ ನಥಿಂಗ್ ಆ್ಯಪನ್ ಆ್ಯಂಡ್ ಆವಾಗಲೇ ಹೇಳ್ದಂಗೆ June 14 ಏನಿದೆಯಲ್ಲ ಅವನಾಗವನೇ ಕಾಪಾಡ್ಕೊಂಡಿರೋದು. ಆ್ಯಂಡ್ ಅದೇ ಥರ June 18 ಏನಿದೆ ಸಕ್ಸಸ್ಫುಲ್ ಅಟೆಂಪ್ಟ್ ಆಗಿರೋದು. ಬಟ್ ಅವಳು ಏನಿದೆಯಲ್ಲ ಆವಾಗಲೇ ಅವಳು ಅವ್ರ ಬ್ರದರ್ಗೆ ಹೇಳಿದ್ಲು. ಬಟ್ ಮ್ಯಾರೇಜ್ ಬಿಫೋರ್ ಏನಿದೆಯಲ್ಲ ಎಂಗೇಜ್ಮೆಂಟ್ ಬಿಫೋರ್ ಇದೇನಿದೆಯಲ್ಲ ಅವಳು ಇಬ್ಬರು ಫ್ಯಾಮಿಲಿ ಆವಾಗಲೇ ಫಿಕ್ಸ್ಡ್ ಆಗಿರೋದು ಏನಿದೆಯಲ್ಲ ಬ್ಯಾಕ್ ಆಫ್ ಆಗೋಕ್ಕಾಗಿಲ್ಲ. ಬಟ್ ಆ ಮೋಟಿವ್ ಇಟ್ಕೊಂಡು ಅವಳು ಏನಿದೆಯಲ್ಲ ಇದನ್ನ ಮಾಡಿರೋದು ಅಂತ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರೋದು. ಆಫ್ಟರ್ ಅರೆಸ್ಟಿಂಗ್ ಸಿಯಾ ಮತ್ತು ಚೇತನ್ ಏನಿದೆಯಲ್ಲ ಇಬ್ಬರನ್ನೂ ಏನಿದೆಯಲ್ಲ ಸೇಮ್ ಲೊಕೇಶನ್ ಮತ್ತೆ ಕರ್ಕೊಂಡಿದ್ರು. ಬಿಕಾಸ್ ಅದೇನಿದೆಯಲ್ಲ ಮತ್ತೆ ಅವ್ರಿಗೆ ಮಾಡಿ ತೋರಿಸಿ ಅಂತ. Taken the prime accused Sia Goyal and Chetan Chaudhary back to Logarh Fort to physically recreate the crime scene. ಬಿಕಾಸ್ ಅದನ್ನು ಮಾಡಿ ತೋರಿಸಿದ್ರೆ ಏನಾಗುತ್ತೆ ಅಂದರೆ ಅವ್ರ ಎವಿಡೆನ್ಸ್ ಏನಿದೆಯಲ್ಲ ಇನ್ನೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಿದೆ. ಆ್ಯಂಡ್ ಏನಪ್ಪ ಅಂದರೆ ಕೇತನ್ ಫ್ಯಾಮಿಲಿ ಫುಲ್ ಫ್ಯಾಮಿಲಿಯಲ್ ಆ್ಯಂಡ್ ಫೈನಾನ್ಷಿಯಲಿ ರಿಚ್ ಆಗಿರೋದ್ರಿಂದ ಏನಿದೆಯಲ್ಲ ಇದು ಪಕ್ಕ ಅವ್ರ ಕಡೆ ಕೇಸ್ ಹೋಗ್ಬೋದು ಅಂತ ಎಲ್ರದ್ದು ಒಂದು ಸ್ವಲ್ಪ ಯೋಚನೆ ಅಷ್ಟೇ.